ನಿಮ್ಮ ಕ್ಯೂರ್ ಏನೈತೆ ಅದನ್ನು ಹೇಳ್ತೀನಿ. ಹಾಂ ಹೇಳಿ ಸರ್. ಏನು ತಮ್ಮ ಇಲಾಖೆ DC ಅವರು ಮತ್ತು ಸೂಪರಿಂಟೆಂಡೆಂಟ್ ಹಾಗೂ DA ಅವರು ರೆಡ್ ಹ್ಯಾಂಡ್ ಆಗಿ 3 ಮೇಲೆ ಕೇಸ್ ಆಗಿರುವಂಥದ್ದು, ದುಡ್ಡಿಗೆ ಆಮಿಷ ಹೊಡೆದ್ರು, 21 ಲಕ್ಷ ದುಡ್ಡು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಅಂತ ಹೇಳಿ ತಮ್ಮ ಇಲಾಖೆ. ಇವು ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಳ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ, ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡಬೇಕು, ಅವ್ರು ಕೊಡಬೇಕು, ಮಂತ್ರಿ ಕೊಡಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದು ಒಂದೇ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡು ಅದಕ್ಕೇನೋ DC ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದು ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೋದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ DC ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿದ್ದು ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದೀನಿ ನಾನು. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ತಮ್ಮಣ್ಣ ಈಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ DC ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮ್ಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಹೆಸರು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳ ಇಲಾಖೆಯಲ್ಲಿ ಮಾಡಿದ್ದಾರೆ, ಅದು ನನ್ನ ಇಲಾಖೆಯಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ನಾವು ಮಾಡ್ತೇವೆ. ಎಲ್ಲ ಯಾರೋ ಒಂದು ದುರುದ್ದೇಶನ ಅವರು ಹೇಳ್ತಾರೆ. ಏನು ಆಡಿಯೋದಾಗೈತೋ ನನಗೆ ಗೊತ್ತಿಲ್ಲ. ಏನು ಲೋಕಾಯುಕ್ತರು ಇವ್ರ ಕೈಯಾಗ ಕೊಟ್ಟಿದ್ದಾರ? ಯಾರೋ ಒಂದು ಆಪಾದನೆ ಮಾಡೋ ಹೊತ್ತಿನಾಗ ಯಾವನೋ ಒಬ್ಬ ಆಡಿಯೋದಾಗ ಮಾತಾಡಿದ, ಅವನ ಮಗ ಇದ್ದತ್ತ, ಇವನ ಮಗ ಇದ್ದತ್ತ, ಅವನ ಮಗ ಇದ್ದತ್ತ, ಇದ್ದತ್ತ ಹೇಳಿದರೆ ಇಸ್ ಇಟ್ ಎ ರಿಯಾಲಿಟಿ? ಬರಲಿ ರಿಪೋರ್ಟ್. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು. ನಮ್ಮ ತೇಜೋವಧೆ ಮಾಡೋಕ್ಕೆ ಯಾರ್ಯಾರೋ ಪ್ರಯತ್ನ ಮಾಡಿದರೆ ಅದು ಆಗೋದಿಲ್ಲ. ತಿಮ್ಮಾಪುರ್ ಈಸ್ ಡಿಫ್ರೆಂಟ್. ಐ ಆಮ್ ಡಿಫ್ರೆಂಟ್. ನಡೀತಾ ಇದೆ, ಇವೆಲ್ಲ ನಡೀದೆ ರಾಜಕಾರಣದಲ್ಲಿ, ನನ್ನ ಮೇಲೆ ನಡೀತಾ ಇದೆ. ಅದು ಹಳೆ ಕೇಸ್. ಅದು ನೀವು ಹಾಕಿದ್ದು ಅದನ್ನು TV ಯಲ್ಲಿ. ಆ ನಂತರ ಅವ್ನು ಕೊಟ್ಟವ ಹೇಳಿದವ ನಾಪತ್ತೆ ಆಗಿದ್ದ. ಈಗ ಇವನು ಹೇಳಿದ್ದಾರೆ, ಅವ್ರಿಗೆ ನಾವು ಎನ್ಕ್ವೈರಿ ಮಾಡೋಣ. ಏನು ತಪ್ಪಿದೆ? ಅಂಥ ತನಿಖೆ ಆಗಲಿ ನಡ್ರಿ. ನೋ ಕನ್ಸರ್ನ್, ನಥಿಂಗ್. ನನಗೆ ಆ ಫೈಲ್ ಬರಲ್ಲ. ತಿಮ್ಮಾಪುರ್ ಅದಕ್ಕೆ ಸೈನ್ ಮಾಡೋದಿಲ್ಲ. ಇದು ಅಧಿಕಾರಿಗಳ ಲೆವೆಲ್ದಲ್ಲಿನೇ ಪರ್ಮಿಷನ್ ಕೊಡ್ತಾರೆ. ಈ ಇಲಾಖೆಯ ಕೆಲ ಅಧಿಕಾರಿಗಳು ನಿಮ್ಮ ಹೆಸರು ಕೆಡಿಸಲಿಕ್ಕೆ ಅಥವಾ ಹಿಂಗೇನಾದರೂ ಮಾಡಿ ತಮ್ಮ ಹೆಸರನ್ನು ದುರ್ಬಳಕೆ ಮಾಡಿ, ಕೆಲವ್ರು ಏನಿರ್ತವೆ, ಕೆಲವು ಟ್ರಾನ್ಸ್ಫರ್ ಮಾಡಿರ್ತೀವಿ, ಕೆಲವು ಕ್ರಮ ಕೈಗೊಂಡಿರ್ತೀವಿ, ಕೆಲವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಏನು ಲಾಗಿನ್ಗಳು ಬಂದ್ ಮಾಡಿದ್ವಿ. ಉದಾಹರಣೆಗೆ ಸೂಪ್ರಿಡೆಂಟ್ಗೆ ಲಾಗಿನ್ ಹೋಗಂಗಿಲ್ಲ, ಅವನಿಗೆ ಫೈಲೇ ಹೋಗಂಗಿಲ್ಲ. ಈಗ ಕೌನ್ಸಿಲಿಂಗ್ ತಂದೀವಿ. ಇಂಥವು ತಂದಾಗ ಎಲ್ಲೋ ಒಂದೊಂದು ಕಡೆ ಏನೇನೋ ವರ್ಕ್ಗಳು ನಡೀತಿರ್ತವೆ. ನಡೆದಿರ್ಬೋದು, ನಥಿಂಗ್. ನನಗೆ ಗೊತ್ತಿಲ್ಲ, ಇನ್ನೂ ನೋಡೋಣ. ರಾಜಕೀಯವಾಗಿ ಯೂಸ್ ಮಾಡ್ಕೊಂಡು BJP ಅವರು ಅದನ್ನ ತಕ್ಷಣ CM ಅವರು ರಾಜೀನಾಮೆ ತಗೋಬೇಕು ಎಲ್ಲ ಮಾತಾಡ್ತಾರೆ. ಏನಯ್ಯ ರಾಜೀನಾಮೆ? ಅವ್ರು ಎಟ್ಟೆಟ್ಟು ಕೊಟ್ಟಿದ್ದಾರೆ ಲಿಸ್ಟ್ ಕೊಡಲಿ. ಇಂಥವೆಲ್ಲ ಬಂದಾಗ ಕೊಟ್ಟಿದ್ದಾರ? ಪ್ರೂವ್ ಆದರೆ ಒಂದು ಕ್ಷಣ ರಾಜಕಾರಣದಾಗಿರೋದಿಲ್ಲ ನಾನು. ಮೋದಿ ಸಾಹೇಬ್ರು 700 ಕೋಟಿ ಅಂದ್ರಲ್ಲ, CM ಏನು ಹೇಳಿದರು?
ತಿಮ್ಮಾಪುರ ಬಿಡು, ನಾನು ರಾಜೀನಾಮೆ ಕೊಡ್ತೀನಿ ಪ್ರೂವ್ ಮಾಡಿದ್ರೆ ಈ ಕ್ಷಣದಾಗ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳಿದರು. ಉತ್ತರ ಬತ್ತಾ? ಮೋದಿಯವರು ಮಾತಾಡಿದ್ರ? ದೀಸ್ ಆರ್ ಫಾಲ್ ಥಿಂಗ್ಸ್. ಸರ್ ಓಕೆ, ಇನ್ನೊಂದು ಸರ್, ನಾಳೆ